ಎಸ್ ನ್ಯೂಸ್ ಗೌರಿಬಿದನೂರು ವರದಿ. ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ಚೇಳೂರು ತಾಲ್ಲೂಕು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ. ಚೇಳೂರು ನಗರದ ಗಾಯತ್ರಿ ಕನ್ವೆನ್ಷನ್ ಹಾಲ್ನಲ್ಲಿ ಕೆ. ಎಸ್. ಅರುಣ್ ಕುಮಾರ್ ರವರು ಸ್ಥಾಪಿಸಿರುವ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ಸಂಘದ ಚೇಳೂರು ತಾಲ್ಲೂಕು ಪದಾಧಿಕಾರಿಗಳ ಆಯ್ಕೆ ಹಾಗೂ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕೆ. ಎಸ್. ಅರುಣ್ ಕುಮಾರ್ ರವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕೆ. ಎಸ್. ಅರುಣ್ ಕುಮಾರ್ ರವರು ಚೇಳೂರು ತಾಲ್ಲೂಕು ಪದಾಧಿಕಾರಿಗಳ ಆಯ್ಕೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ರಾಜ್ಯಾಧ್ಯಕ್ಷ ಕೆ. ಎಸ್. ಅರುಣ್ ಕುಮಾರ್ ರವರು ನಾವು ನಿರ್ವಹಿಸುವ ಪ್ರತಿಯೊಂದು ಕೆಲಸ ಮಾನವ ಹಕ್ಕುಗಳ ರಕ್ಷಣೆ ಮಾಡಬೇಕು, ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಮಹಿಳೆಯರು, ಅಶಕ್ತರು, ವಿಕಲಚೇತನರು, ಮಕ್ಕಳ ಹಕ್ಕುಗಳ ಬಗ್ಗೆ ಗಮನಹರಿಸಬೇಕು ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡುತ್ತಿದ್ದೇನೆ. ನಮ್ಮ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ಇವತ್ತಿನಿಂದ ಪ್ರಾರಂಭ ಮಾಡುತ್ತಿದ್ದೇವೆ. ಅಂದರೆ ಭವಿಷ್ಯ ನಿಮಗೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ಎಂದು ನೇರವಾಗಿ ಹೇಳುವುದಕ್ಕೆ ಬಯಸುತ್ತೇನೆ ಎಂದು ತಿಳಿಸಿದರು. ಮಾನವ ಹಕ್ಕುಗಳು ಹಾಗೂ ಮಾಧ್ಯಮ ಸಂಘಟನೆ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕೆ. ಎಸ್. ಅರುಣ್ ಕುಮಾರ್ ರವರು ನೂತನ ಚೇಳೂರು ತಾಲ್ಲೂಕು ಪದಾಧಿಕಾರಿಗಳಾಗಿ ಚೇಳೂರು ತಾಲ್ಲೂಕು ಅಧ್ಯಕ್ಷರನ್ನಾಗಿ ಸಿ. ಎಲ್. ರಾಮಕೃಷ್ಣ, ಉಪಾಧ್ಯಕ್ಷರಾಗಿ ನವೀನ್ ವಿ, ಸಂಘಟನಾ ಕಾರ್ಯದರ್ಶಿ ಶಿವಕುಮಾರ್ ಪಿ. ಎನ್, ಪ್ರಧಾನ ಕಾರ್ಯದರ್ಶಿ ರವಿ ಎನ್, ಗೌರವಾಧ್ಯಕ್ಷ ಶ್ರೀನಿವಾಸ್ ವಿ. ವಿ, ಮಹಿಳಾ ಘಟಕ ಅಧ್ಯಕ್ಷರಾಗಿ ಕೆ. ಅನುರಾಧ, ಉಪಾಧ್ಯಕ್ಷರಾಗಿ ಅರೀಪು, ಸದಸ್ಯರಾಗಿ ರಾಧಾ ರವರನ್ನು ಆಯ್ಕೆ ಮಾಡಿ ನೇಮಕಾತಿ ಪತ್ರ ಹಾಗೂ ಗುರುತಿನ ಚೀಟಿ ನೀಡಿ ಸನ್ಮಾನ ಮಾಡಲಾಯಿತು. ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ವತಿಯಿಂದ 2024ರಿಂದ 25ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಅಂಕ ಪಡೆದ 6 ಜನ ವಿದ್ಯಾರ್ಥಿಗಳಾದ ಮೇಘನ ಆರ್, ಹರ್ಷಿತಾ ಬಿ. ಎಸ್, ತನುಜಾ, ಹೇಮಂತ ಎನ್, ಚೈತ್ರ ವೈ, ಸೃಜನ್ ಎನ್ ಇವರನ್ನ ಗುರುತಿಸಿ ಪ್ರತಿಭಾ ಪುರಸ್ಕಾರ ಹಾಗೂ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಎನ್. ಪುಟ್ಟರಂಗಯ್ಯ, ರಾಜ್ಯ ಸಲಹೆಗಾರ ಬಿ. ಎನ್. ಮೋಹನ್ ಕುಮಾರ್, ರಾಜ್ಯ ಯುವ ಘಟಕದ ಅಧ್ಯಕ್ಷ ಮಹೇಶ್, ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಮಂಡ್ಯ ನಾಗರತ್ನ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕನ್ನಿಕಾ, ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುದ್ದುಕೃಷ್ಣ ವಿ, ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ಕಟೀಲು ವೆಂಕಟರಮಣಪ್ಪ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಡಿ. ಎಸ್. ಆದಿ ನಾರಾಯಣಪ್ಪ, ಬಿಜೆಪಿ ಮುಖಂಡ ಗೋಪಾಲಸ್ವಾಮಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಾಮು, ವಾಲ್ಮೀಕಿ ಸಂಘದ ಜಿಲ್ಲಾಧ್ಯಕ್ಷ ಲಕ್ಷ್ಮೀದೇವಮ್ಮ, ಗೌರಿಬಿದನೂರು ತಾಲ್ಲೂಕು ಅಧ್ಯಕ್ಷ ನಾಗರಾಜ್, ಕಾರ್ಯದರ್ಶಿ ಶ್ರೀನಿವಾಸ್ ವಿ, ಗೌರವಾಧ್ಯಕ್ಷ ನರಸಿಂಹಮೂರ್ತಿ, ಗೌರಿಬಿದನೂರು ಮಹಿಳಾ ಘಟಕ ಅಧ್ಯಕ್ಷರು ಚಂದ್ರಕಲಾ ವಿ ಹಾಗೂ ನಿರೂಪಕರಾಗಿ ಜಗನ್ನಾಥ್ ಸಂಘದ ಎಲ್ಲಾ ಪದಾಧಿಕಾರಿಗಳು ಮತ್ತು ಸದಸ್ಯರು ಹಾಗೂ ಸಾರ್ವಜನಿಕರು ಇನ್ನೂ ಮುಂತಾದವರು ಹಾಜರಿದ್ದರು. ಒಂದು ಪೊಲೀಸ್ ಇಲಾಖೆ ತಗೊಂಡು ತಮ್ಮೆಲ್ಲರೂ ಗೊತ್ತಂತ ವಿಚಾರನೆ. ಹೀಗಾಗಿ ಅತಿ ಹೆಚ್ಚು ಯಾರು ದೌರ್ಜನ್ಯಕ್ಕೊಳಗಾಗ್ತಾರೆ, ಎಲ್ಲಿ ಅವರ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ, ಯಾರ ಮಹಿಳೆಯರ ಮೇಲೆ ಎಲ್ಲಿ ದಬ್ಬಾಳಿಕೆ ಆಗುತ್ತೆ, ಅವರ ಸ್ವಾತಂತ್ರ್ಯವನ್ನ ಯಾವ ರೀತಿ ಕಸಿದುಕೊಳ್ತಾರೆ, ಆ ನಿಟ್ಟಿನಲ್ಲಿ ನೀವೇನಾದ್ರೂ ಒಂದ್ ವೇಳೆ ಪೊಲೀಸ್ ಸ್ಟೇಷನ್ ದೂರು ಕೊಡಕ್ಕಂತ ಹೋದಾಗ ಬಹುತೇಕ ಪೊಲೀಸ್ ಠಾಣೆಗಳಲ್ಲಿ ಕೂಡ ನಿಮ್ಮ ಹಕ್ಕನ್ನ ಕಸಿದುಕೊಳ್ಳುವಂಥದ್ದು 100% ಸತ್ಯ ಅಲ್ಲೇ ಆಗುತ್ತೆ ಅನ್ನೋದು ಈ ಸಂದರ್ಭ ಹೇಳಿಕೆ ಬಯಸ್ತೇನೆ. ಕಾರಣ ಏನಪ್ಪ ಬಹುಶಃ ನಿಮಗೆ ಪಾಪ ಏನು ವಿದ್ಯಾಭ್ಯಾಸದ ಶಿಕ್ಷಣದ ಕೊರತೆ ಇದ್ದು ಅಥವಾ ನಿಮ್ಮ ಹಕ್ಕುಗಳ ರಕ್ಷಣೆಯನ್ನ ಯಾವ ರೀತಿ ನಾವು ಅದನ್ನ ಅನುಸರಿಸ್ಕೋಬೇಕು, ನೀವು ಯಾವ ರೀತಿ ಅದನ್ನ ಪ್ರಶ್ನೆ ಮಾಡಿ ಅದನ್ನು ತಗೊಳ್ಬೇಕಾಗುತ್ತೆ. ಹಾಗಾಗಿ ಅದನ್ನ ಪಾಪ ನಿಮ್ಗೆ ಅದ್ರ ಬಗ್ಗೆ ಅರಿವಿಲ್ಲದ ಕಾರಣ ಇವತ್ತು ವಿಶೇಷವಾಗಿ ಎಲ್ಲಾದ್ರೂ ಪೊಲೀಸ್ ಸ್ಟೇಷನ್ ಅಂತ ಹೋದ್ರೆ ಬಹುಶಃ ನಿಮ್ಗೆ ನೆನಪಿದೆ, ಇವತ್ತು ನಿಮ್ಮ ಮುಖೇನ ಮತ್ತೆ ಮಾಧ್ಯಮದ ಮುಖೇನ ಒಂದು ಈ ಭಾಗದ ಒಂದು ಪೊಲೀಸ್ ಇಲಾಖೆಗೆ ಒಂದು ಎಚ್ಚರಿಕೆ ಕೊಡ್ತೀನಿ ಬಯಸ್ತೇನೆ. ಬಹುಶಃ ನನಗೆ ಈ ಕಾರ್ಯಕ್ರಮದ ಪೂರಕವಾಗಿ ನನ್ನ ಈ ಒಂದು ಸಂಘಟನೆಯ ಮುಖಂಡರು ಪೊಲೀಸ್ ಸ್ಟೇಷನ್ಗೆ ಒಂದು ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಹೋಗ್ತಾರೆ. ಬಹುಶಃ ನನ್ನ ಒಬ್ಬ ಪೊಲೀಸ್ ಆಯೋಗ್ಯರಿಗೆ ಹೇಳಕ್ ಬಯಸ್ತೇನೆ, ಇವತ್ತು ನನ್ನ ಒಂದು ಸಂಘಟನೆಯನ್ನ ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವ ಪೊಲೀಸ್ ಆಯೋಗ್ಯನ ಅವಶ್ಯಕತೆ ನಮ್ಗಿಲ್ಲ ಅಂತ ಈ ಸಂದರ್ಭ ಹೇಳಿಕೆ ಬಯಸ್ತೇನೆ. ಅದು ನಿಮ್ಗೆ ನೇರವಾಗಿ ಅವರಿಗೆ ಒಂದು ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತಿದ್ರೆ ಬಹುಶಃ ನಿಮ್ಮ ಕಾನೂನನ್ನು ತಿಳ್ಕೊಳ್ಳಿ. ಒಂದು ನಾವು ಇಂಡೋರ್ ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಬಹುಶಃ ನಿಮ್ಮ ಅನುಮತಿ ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಈ ಪೊಲೀಸ್ ಠಾಣೆಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗೆ ಎಚ್ಚರಿಕೆ ಕೊಡ್ತೀನಿ. ನಮ್ದೊಂದೇ ಅಂತಲ್ಲ, ನಮ್ಮ ಹಕ್ಕುಗಳು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯನ್ನ ಇವತ್ತು ಪ್ರಾರಂಭ ಮಾಡ್ತಾ ಇದೀವಿ ಅಂದ್ರೆ ಬಹುಶಃ ನಿಮ್ಗೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ಅಂತ ನೇರವಾಗಿ ಹೇಳಿಕೆ ಬಯಸ್ತೇನೆ. ಕಾರಣ ಇಷ್ಟೇ, ಇಷ್ಟು ವರ್ಷ ನಿಮ್ಗೆ ಯಾರು ಪ್ರಶ್ನೆ ಮಾಡಲ್ಲ, ನಮಗೂ ಗೊತ್ತಿಲ್ಲ. ಇವತ್ತು ನಿರಂತರವಾಗಿ ಈ ಜಿಲ್ಲೆ ನಂತರ ಇಡೀ ರಾಜ್ಯದಲ್ಲೇ
ನಾವು ಒಂದು ತಾಲೂಕಿಂದ ಹಿಡಿದು ಒಬ್ಬ ಪೊಲೀಸ್ ಮಹಾನಿರ್ದೇಶಕರವರೆಗೂ ಕೂಡ ನೀವು ಸಂಪರ್ಕ ಇಟ್ಕೊಂಡು ಈ ರಾಜ್ಯದಲ್ಲಿ ಯಾರಿಗೆ ಎಲ್ಲ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ, ಅದು ವಿಶೇಷವಾಗಿ ಪೊಲೀಸ್ ಇಲಾಖೆಗಳು ಎಲ್ಲೇ ಉಲ್ಲಂಘನೆ ಅದನ್ನು ಕಸಿದುಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಅವ್ರ ವಿರುದ್ಧ ನಾವು ಸಾಕಷ್ಟು ಈಗಾಗಲೇ ಕಮಿಷನರ್ ದೂರು ಕೊಡೋ ಮುಖಾಂತರ ಅವ್ರಿಗೆ ಕ್ರಮ ಕೈಗೊಳ್ಳುವಂತ ಮುಖಾಂತರ ಬಹಳಷ್ಟು ನಿದರ್ಶನ ಇದ್ದಾವೆ. ಸಾಕಷ್ಟು ಪೊಲೀಸ್ ಅಭ್ಯರ್ಥಿಗಳನ್ನ ಅಮಾನತು ಮಾಡುವಂತ ಉದಾಹರಣೆ ಇವತ್ತು ನಮ್ಮ ಮಾನವ ಸಂಘಟನೆಗೆ ಅದು ಸಲ್ಲುತ್ತೆ ಅಂತ ಹೇಳ್ತಾ